ದೊಡ್ಡಮ್ಮ ಬಂದ್ಬಿಟ್ರು ಮಾಮ್. ಅಯ್ಯೋ ಮಾಮ್, ಅಯ್ಯೋ ದೊಡ್ಡಮ್ಮ ಬಂದೇ ಬಿಟ್ರು ಮಾಮ್. ದೊಡ್ಡಮ್ಮ ಬಂದ್ಬಿಟ್ರು. ಅಯ್ಯೋ ದೊಡ್ಡಮ್ಮ ಬಂದ್ಬಿಟ್ರು. ಅಯ್ಯೋ ದೊಡ್ಡಮ್ಮ ಯೂಸ್ಲೆಸ್ ಫೆಲೋ ಇವನು. ದೊಡ್ಡ ಬೊಟ್ಟಮ್ಮ ಬಂದ್ರೆ ಅವ್ರ ನೆರಳು ನೋಡಿ ದೊಡ್ಡಮ್ಮ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದಾನೆ. ನೀವು ಯಾರತ್ರ ಮಾತಾಡ್ತಿದ್ದೀರಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಲ್ಲಿ ಯಾರು ಇಲ್ಲ ಅಲ್ವಾ? ಅಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ತಿದ್ರು. ನೈನಿ, ಅಮ್ಮ ಬಂದಿದ್ದೀರಾ? ಎಲ್ಲಿದ್ದಾರೆ ನೈನಿ? ಬಂದಿಲ್ಲ ಯಜಮಾನ್ರೆ. ಬಂದ್ರೆ ಅಮ್ಮವ್ರು ನನಗೆ ಕಾಣಿಸ್ತಾರೆ ಅಲ್ವಾ? ಚಿಕ್ಕತ್ತೆ ದೊಡ್ಡತ್ತೆ ಹತ್ರ ಮಾತಾಡ್ತಿದ್ದೀನಿ ಅಂದ್ರು. ಗಾಯತ್ರಕ್ಕನ್ ಫೋಟೋ ಜೊತೆ ಮಾತಾಡ್ತಿದ್ದೀನಿ. ಎಸ್. ನಿಮ್ಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಫೋಟೋ ಜೊತೆ ಮಾತಾಡಿದ್ರೆ ಮಾತು ಅಂತಾರ? ಇರೋದನ್ನೇ ತಾನೇ ಹೇಳಿದ್ದು, ಯಾಕೆ ಬೈತ್ಯಾ? ಫೋಟೋ ಜೊತೆಲ್ಲ ಅಮ್ಮ ಬಂದಿದ್ದಾರೆ ಅಂತ ಅವ್ರ ಹತ್ರನೇ ಮಾತಾಡ್ತಿದ್ದೀರಾ ಅಂತ ಖುಷಿ ಪಟ್ಟೆ ಮಾವು. ಈಗ ಅದ್ರ ಅವಶ್ಯಕತೆ ಏನಿತ್ತಮ್ಮ? ಪೆಟ್ಟಿಗೆಯಲ್ಲಿದ್ದಿದ್ದ ಪೇಪರ್ಸ್ ಗಾಯತ್ರಕ್ಕ ತಗೊಂಡಿರ್ಬೇಕು ಅನ್ನೋದು ನನ್ನ ಅನುಮಾನ. ಎಲ್ಲಿಟ್ಟಿದ್ದಾರೆ ಅನ್ನೋದನ್ನ ಕೇಳೋದಿಕ್ಕೆ ಬಂದೆ. ಏನಾಯ್ತು ಅತ್ತೆ ನಿಮ್ಗೆ? ಫೋಟೋನ್ ಕೇಳಿದ್ರೆ ಮಾತ್ರ ಉತ್ತರ ಹೇಗ್ ಸಿಗತ್ತೆ ಅಂತ ಅನ್ಕೊಂಡ್ರಿ? ಫೋಟೋ ಜೊತೆ ಮಾತಾಡಿದ್ರೆ ಜೆರಾಕ್ಸ್ ಕಾಪಿ ಬರುತ್ತೇನೋ ಅಂತ ಆಸೆ ಇವ್ರಿಗೆ. ತಮಾಷೆಗೆ ಅನ್ಕೊಳಕ್ಕೆ ಚೆನ್ನಾಗೇ ಇರುತ್ತೆ, ಆದ್ರೆ ನಿಜವಾಗ್ಲೂ ಆ ಕಾಗದಗಳನ್ನ ತಗೊಂಡವರು ನಮ್ಮನೇಲೇ ಇದ್ದಾರೆ ಅಂತ ಅನ್ಕೋತೀನಿ. ಎಲ್ರ ಮುಂದೆ ಅದನ್ನ ಕೊಡೋದಕ್ಕೆ ನಾಚಿಕೆ ಆದ್ರೆ ನಾಳೆ ಬೆಳಗ್ಗೆ ಆಗೋದ್ರೊಳಗೆ ಈ ಸೋಫಾ ಮೇಲೆ ಇಟ್ರೆ ಸಾಕು. ಕರೆಕ್ಟ್. ಅವ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ. ಆಹಾ, ಹೀಗ್ ಮಾತಾಡಿದ್ರೆ ನೀವ್ ಆ ಪೇಪರ್ಸ್ ತಗೊಳಿಲ್ಲ ಅಂತ ನಾವ್ ಅನ್ಕೋಬೇಕು. ನಾವೇ ತಗೊಂಡು ನಾವೇ ಯಾಕೆ ಕೇಳ್ತೀವಿ ಸುಮ್ಮನ? ಹೇಳಕ್ ಆಗಲ್ಲ ಅಕ್ಕ, ನಮಗ್ ದಾರಿ ತಪ್ಪಿಸ್ಬೇಕು ಅಂತಾನೆ ಈ ತರ ಹೇಳ್ತಿರ್ಬೋದಲ್ವಾ? ಸುಮನಾ, ತಪ್ಪು ಮಾಡ್ತಾ ಇದೀಯಾ. ಆ ಪೇಪರ್ಗೋಸ್ಕರ ನೈನಿ ಅದೆಷ್ಟು ಕಷ್ಟಪಟ್ಟು ಹುಡುಕಿದಾಳೋ ನಿನಗೆ ಗೊತ್ತಿಲ್ಲ. ನಿನ್ಗೇನ್ ಕೆಲ್ಸ ಬ್ರೋ? ನೀವು ಹೇಳಿ ದೊಡ್ಡಬಿಟ್ಟಮ್ಮ. ಅದೇನಪ್ಪ, ಪಾಪ ನೈನಿ ಅರ್ಶನ ಕುಂಕುಮ ಕಾಪಾಡ್ಕೊಳ್ಳೋಕೆ ಆಧಾರವಾಗಿರೋ ಪತ್ರನ ಹುಡುಕಿಟ್ರೆ ನಾನ್ ಸಹಾಯ ಮಾಡ್ದಂಗ ಆಗುತ್ತಲ್ಲ, ಅದಕ್ಕೆ ಹುಡುಕ್ದೆ. ಎಲ್ಲೂ ಸಿಗ್ಲಿಲ್ಲ. ಓ, ನೀನು ಕೂಡ ಹುಡುಕ್ದೆ ಅಂತ ಆಯ್ತು. ತಿಲೋತ್ತಮತೆ ಬಿಟ್ಟು ಎಲ್ರೂ ತಮ್ಮ ಸೊಂಟ ಬಗ್ಸಿ ಹುಡುಕಿದಾರ ಅನ್ಸತ್ತೆ. ಆದ್ರೆ ಯಾರಿಗೂ ಸಿಗ್ಲಿಲ್ಲ ಅಂದ್ರೆ ಅದು ಎಲ್ಲೋಗಿರ್ಬೋದು. ಈ ಅಮ್ಮವ್ರ ಮಾಯೆ. ಹಾಗೇನ್ಬೇಡಿ ಮಾಮ್, ನಾನು ಒಲಿತನ್ನೇ ಬಯಸೋ ನಮ್ಮಮ್ಮ ಹಾಗೇಕ್ ಮಾಡ್ತಾರೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾನ್ ತೆಗ್ದಿಲ್ಲ, ನನಗ್ ಗೊತ್ತಿಲ್ಲ ಅಂತ ಪ್ರತಿಯೊಬ್ರು ಹೇಳಿದ್ರೆ ಆ ಕಾಗ್ದಾನ ಹಾಗಾದ್ರೆ ಯಾರು ತಗೊಂಡೋದ್ರು? ವಾಪಸ್ ಹೇಗ್ ಸಿಗತ್ತೆ? ಎಲ್ಲ ಮೇಲಿರೋನ್ಗೆ ಗೊತ್ತಾಗ್ಬೇಕು ಅತ್ತೆ.
ಡಿವೋರ್ಸ್ಗೆ ರಿವರ್ಸ್ ರೊಮ್ಯಾನ್ಸ್ ಮಾಡೋದ್ರ ಬಗ್ಗೆ ಎಲ್ಲೋ ಓದಿದ್ದೆ. ಅದಕ್ಕೆ ಹೀಗೆ ರೆಡಿ ಆಗಿದ್ದೀನಿ ಚಿಕ್ಕ ಯಜಮಾನ್ರೆ. ಅಬ್ಬಾ ನಂಗೆ ನಾಚಿಕೆ ಆಗ್ತಿದೆ. ಹಿಡ್ಕೋ 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 ಹಿಡ್ಕೋ. ಏನ್ ಹಿಡ್ಕೋಬೇಕು? ನಾಚಿಕೆ ಆಯ್ತು ಅಂದ್ಯಲ್ಲ, ಅದು ನಿನ್ನ ಬಿಟ್ಟು ಹೋಗ್ದಿರೋ ಹಾಗೆ ಹಿಡ್ಕೋ ಅಂದೆ. ಯಾಕೆ ಅಂದ್ರೆ ನಿಂಗ್ ತುಂಬಾ ಅಗತ್ಯ ಇದೆ ನಾಚಿಕೆ. ವ್ಯಂಗ್ಯ ಮಾಡ್ತಿದ್ದೀರಾ ಅಲ್ವಾ? ಇಲ್ಲ ಅಂದ್ರೇನೆ ನೀನ್ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡು ಮನ್ಸಲ್ಲಿ ಆಸೆ ಬೆಳೆಸ್ಕೊಂಡು ನಿರಾಸೆ ಮಾಡ್ಕೋಬೇಡ. ಈಗೇನ್ ಹೇಳ್ತೀರಾ? ಈಗ್ಲೂ ಯಾವಾಗ್ಲೂ ಹೇಳದ್ ಒಂದೇ, ನಿನ್ ರೂಮಿಗೆ ನಾನ್ ಬರೋದು ಲ್ಯಾಪ್ಟಾಪ್ ತಗೊಳೋದಕ್ಕೆ. ಅದನ್ನ ಚಾರ್ಜಿಗೆ ಹಾಕೋದಕ್ಕೋಸ್ಕರ ನಾನಿಲ್ಲ ಅಂದ್ರೆ ಅದನ್ನ ಹಾರ್ಮೋನಿಯಂ ತರ ನುಡಿಸ್ತಾ ಇಲ್ಲಿ ಕೂತ್ಕೊಳ್ಳೋಕೋಸ್ಕರ ಅಷ್ಟೇನಾ? ಅಷ್ಟೇ.